ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಷಯ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಎರಡು ಏಕಕಾಲದಲ್ಲಿ ಪಲ್ಲಟಗೊಂಡಾಗ ಯಾವ ರೀತಿಯಾದಂಥ ನಮಗೆ ಪ್ರೊಬ್ಯಾಬಿಲಿಟಿಗಳು ಬರ್ತಾವ, ಯಾವ ರೀತಿಯ ಸಂಭವನೀಯತೆಗಳು ಬರ್ತಾವ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ಸ್ಲೈಡ್. ಓಕೆ, ಸೊ ನೋಡಿ, ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಏಕಕಾಲದಲ್ಲಿ ಪಲ್ಲಟಗೊಂಡಾಗ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಈಸಿ ಆಗಿರುವಂತ ಪ್ರಶ್ನೆ, ಸಂಪೂರ್ಣವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಈಸಿ ಆಗಿರುವಂತ ಪ್ರಶ್ನೆ ಅಂದ್ರೆ ಇದೆ ನೋಡ್ರಿ. ಯಾವುದು? ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಏಕಕಾಲದಲ್ಲಿ ಪಲ್ಲಟಗೊಂಡಾಗ ಉಂಟಾಗುವ ಸಂಭವನೀಯ ವಿಧಾನಗಳನ್ನ ಬರೀರಿ ಅಥವಾ ಏನಾಗ್ತದೆ ಅನ್ನೋದನ್ನ ಬರೀರಿ ಅಂತೇಳಿ ಹೇಳ್ತಾರ. ಓಕೆ, ಸೊ ನೋಡ್ರಿ, ನಿಮ್ಮ ಹತ್ರ ಎರಡು ವ್ಯಕ್ತಿಗಳದಾವ, ಹೌದಾ? ಇಬ್ಬರು ವ್ಯಕ್ತಿಗಳದಾರೆ, ಎ ಅನ್ನುವಂತ ವ್ಯಕ್ತಿ ಮತ್ತು ಬಿ ಅನ್ನುವಂತ ವ್ಯಕ್ತಿ. ಎ ಅನ್ನೋದನ್ನ ನಾವು ಬೇಡಿಕೆ ರೇಖೆ ಅನ್ಕೊಳ್ಳೋಣ, ಬಿ ಅನ್ನೋದನ್ನ ಪೂರೈಕೆ ರೇಖೆ ಅನ್ಕೊಳ್ಳೋಣ. ಇವಿಬ್ರು ಕೂಡ ಹೆಂಗ್ ಹೋಗ್ಬೋದು ಅಂದ್ರ, ಮೊದಲ ಬೇಡಿಕೆ ರೇಖೆ ಅಂತ ಹಾಕೋತೀನಿ, ಇಲ್ಲಿ ಏನ್ ಮಾಡ್ತೀನಿ ಪೂರೈಕೆ ರೇಖೆ ಅಂತ ಹಾಕೋತೀನಿ. ಇಬ್ರು ಏನ್ ಮಾಡ್ಬೋದು, ಎಡಕ್ಕೆ ಹೋಗ್ಬೋದಾ, ಎಡಭಾಗಕ್ಕೆ. ಇಲ್ಲಿ ನೋಡ್ರಿ, ನನ್ನ ಕೈಯಾಗ ಎರಡು ವಸ್ತುಗಳದಾವ, ಇವೆರಡು ಕೂಡ ಏನ್ ಮಾಡ್ತಾವ ಅಂದ್ರೆ ಮೊದಲ ಎಡಭಾಗಕ್ಕೆ ಹೋಗ್ತಾವ, ಒಂದು ಕಂಡೀಷನ್. ಹಾಗಾಗಿ ಎರಡು ಏನ್ ಮಾಡಿದೀವಿ ನಾವು, ಒಂದೇದು ಎಡಭಾಗಕ್ಕೆ ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಎಡಭಾಗಕ್ಕೆ. ನೆಕ್ಸ್ಟ್ ಇಲ್ಲಿ ಒಂದು ಬೇಡಿಕೆ ರೇಖೆ ಒಂದು ಪೂರೈಕೆ ರೇಖೆ, ಎರಡು ಕೂಡ ಏನ್ ಮಾಡ್ತಾವ, ಬಲಕ್ಕೆ ಹೋಗ್ತಾವ, ನೆನಪಿಟ್ಕೊಂಡ್ಬಿಡ್ರಿ. ಹಾಗಾಗಿ ಪೂರೈಕೆ ರೇಖೆಯು ಬೇಡಿಕೆ ರೇಖೆ ಬಲಭಾಗಕ್ಕೆ, ನೆಕ್ಸ್ಟ್ ಪೂರೈಕೆ ರೇಖೆಯು ಕೂಡ ಬಲಭಾಗಕ್ಕೆ. ನೆಕ್ಸ್ಟ್ ಇಲ್ಲಿ ಬೇಡಿಕೆ ರೇಖೆ ಏನಾಗ್ತದೆ, ಎಡಭಾಗಕ್ಕೆ ಹೋಗ್ತದೆ, ಪೂರೈಕೆ ರೇಖೆ ಬಲಭಾಗಕ್ಕೆ ಹೋಗ್ತದೆ. ಹಾಗಾಗಿ ಬೇಡಿಕೆ ರೇಖೆ ಎಡಭಾಗಕ್ಕೆ, ಪೂರೈಕೆ ರೇಖೆ ಬಲಭಾಗಕ್ಕೆ. ನಾಲ್ಕನೇ ಕಂಡೀಷನ್ದಾಗ ಉಲ್ಟಾ ಆಗಿಬಿಡ್ತಾವ. ಹಾಗಾಗಿ ಬೇಡಿಕೆ ರೇಖೆ ಏನಾಗ್ತದೆ, ಬೇಡಿಕೆ ರೇಖೆ ಬಲಭಾಗಕ್ಕೆ ಹೋಗ್ತದೆ, ಪೂರೈಕೆ ರೇಖೆ ಎಡಭಾಗಕ್ಕೆ ಹೋಗ್ತದೆ. ಇದನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಕೋಷ್ಟಕದ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದನ್ನೇ ಕೇಳ್ತಾರ ನೋಡ್ರಿ, ಎಷ್ಟು ಮಾರ್ಕ್ಸಿಗೆ? 4 ಮಾರ್ಕ್ಸಿಗೆ. ಬಹಳ ಈಸಿ ಅದ. ಒಂದೇ ಕಂಡೀಷನ್ದಾಗ ನೋಡ್ರಿ, ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡು ಎಡಭಾಗಕ್ಕೆ ಪಲ್ಲಟಗೊಳ್ಳೋದು, ಎಸ್ ಸತ್ಯ ಅದ. ನೆಕ್ಸ್ಟ್ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಎರಡು ಬಲಭಾಗಕ್ಕೆ ಹೋಗ್ತಾವ, ಆಗ್ಲೇ ಹೇಳ್ದಂಗೆ ಎರಡು ಕೂಡ ಏನ್ ಮಾಡೋದು, ಬಲಕ್ಕೆ ಹೋಗ್ಬಿಟ್ಟು. ನೆಕ್ಸ್ಟ್ ಮೂರನೇ ಕಂಡೀಷನ್ದಾಗ ಬೇಡಿಕೆ ರೇಖೆ ಏನ್ ಮಾಡ್ತಂದ್ರೆ ಎಡಭಾಗಕ್ಕೆ ಹೋಗ್ತದ, ಹೌದು, ಒಂದು ಎಡಭಾಗಕ್ಕೆ ಹೋಗ್ತದ. ಪೂರೈಕೆ ರೇಖೆ ಏನಾಗ್ತಂದ್ರೆ ಬಲಭಾಗಕ್ಕೆ ಹೋಗ್ತಾವ, ಒಂದು ಎಡಕ್ಕೆ ಒಂದು ಬಲಕ್ಕೆ ಹೋಗಿಬಿಡ್ತಾವ. ನೆಕ್ಸ್ಟ್ ಇಂಟರ್ಚೇಂಜ್ ಉಲ್ಟಾ ಆಗಿಬಿಡ್ತಾವ, ಬೇಡಿಕೆ ರೇಖೆ ಬಲಕ್ಕೆ, ಪೂರೈಕೆ ರೇಖೆ ಎಡಭಾಗಕ್ಕೆ. ಈ ರೀತಿಯಾಗಿ ಏನ್ ಮಾಡ್ತಾವಂದ್ರ 4 ರೀತಿಯ ಸಂಭವನೀಯತೆಗಳನ್ನ ನಾವು ನೋಡ್ತೀವಿ. ಇದನ್ನ ಕೋಷ್ಟಕದ ಮೂಲಕ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಬೇಡಿಕೆ ಅದ, ನೆಕ್ಸ್ಟ್ ಇಲ್ಲಿ ಪೂರೈಕೆ ಅದ. ನಾವು ಕಂಡುಹಿಡಿಬೇಕಾಗಿದ್ದೇನು, ಪ್ರಮಾಣ ಮತ್ತು ಬೆಲೆಗಳನ್ನ ಕಂಡುಹಿಡಿಬೇಕು. ಇಲ್ಲಿ ಆಲ್ರೆಡಿ ನಾನು ಇಲ್ಲೊಂದು ಕೋಷ್ಟಕ ಹಾಕೊಂಡು ನೋಡ್ರಿ, ಇಲ್ಲಿ ಬೇಡಿಕೆ ರೇಖೆಯ ಪಲ್ಲಟ ಅದ, ಇಲ್ಲಿ ಪೂರೈಕೆಯ ಪಲ್ಲಟ ಅದ, ಪ್ರಮಾಣ ಮತ್ತು ಬೆಲೆ ಇವೆರಡನ್ನು ನಾವೇನ್ ಮಾಡ್ಬೇಕಂದ್ರ ನಾವೇ ಕಂಡುಹಿಡಿಬೇಕು, ಹೌದಾ? ಬೇಡಿಕೆ ರೇಖೆ ಮೊದಲು ಏನಾಗ್ತದೆ, ಎಡಕ್ಕೆ ಹೋಗ್ತಾವೆ, ಎಡ ಕೂಡ ಏನ್ ಮಾಡೋದು, ಎರಡು ಅದಾವ ಇಲ್ಲಿ, ಹೌದಾ? ಇಬ್ಬರು ಅದಾರೆ. ಇದನ್ನ ಏನಂತ ಕರಿತೀವಿ, ಬೇಡಿಕೆ ಅಂತೇಳಿ ಕರಿತೀವಿ, ಇದನ್ನ ಪೂರೈಕೆ ಅಂತೇಳಿ ಕರಿತೀವಿ. ಇಬ್ರು ಕೂಡ ಏನ್ ಮಾಡಿದ್ರು, ಮೊದಲ ಎಡಭಾಗಕ್ಕೆ ಹೋದ್ರು, ಎಡಕ್ಕೆ ಹೋದ್ರು, ಆಯ್ತು, ಹೋಗಿ ಬಂದ್ರು, ಹೋದ್ರೆ ಒಂದೇ ಕಂಡೀಷನ್. ಮತ್ತೆ ಹಿಂದಗಡೆ ಏನ್ ಮಾಡಿದ್ರು, ನೀನು ಬಲಕ್ಕೆ ಹೋಗು, ನಾನು ಬಲಕ್ಕೆ ಹೋಗ್ತೀನಿ, ಇಬ್ರು ಕೂಡ ಏನ್ ಮಾಡಿದ್ರು, ಬಲಕ್ಕೆ ಹೋದ್ರು. ನೆಕ್ಸ್ಟ್ ಇದು ಬೇಡಿಕೆ ರೇಖೆ ಏನ್ ಮಾಡಿದ್ರು, ಮೊದಲ ಇಬ್ರು ಕೂಡ ಏನ್ ಮಾಡಿದ್ರು, ಎಡಕ್ಕೆ ಹೋದ್ರು, ಹಿಂದಗಡೆ ಇಬ್ರು ಕೂಡ ಬಲಕ್ಕೆ ಹೋದ್ರು. ಈಗ ಇಬ್ರು ಮಾತಾಡ್ಕೋತಾರ, ನೀ ಎಡಕ್ಕೆ ಹೋಗು, ನಾ ಬಲಕ್ಕೆ ಹೋಗ್ತೀನಿ ಅಂತಂದ್ರು, ಹಂಗ ಹೋದ್ರು. ನೆಕ್ಸ್ಟ್ 4ನೇ ಕಂಡೀಷನ್ದಾಗ ಉಲ್ಟಾ ಮಾಡಿಬಿಟ್ರು, ನಾ ಬಲಕ್ಕೆ ಹೋಗ್ತೀನಿ, ನೀ ಎಡಕ್ಕೆ ಹೋಗು. ಈ ರೀತಿ 4 ಕಂಡೀಷನ್, ಅದನ್ನೇ ನಾನು ಬರ್ತೀನಿ, ಎಡಕ್ಕೆ ಬಲಕ್ಕೆ, ನೆಕ್ಸ್ಟ್ ಬಲಕ್ಕೆ ಎಡಕ್ಕೆ. ಈ ರೀತಿಯಾಗಿ ಎರಡು ವಸ್ತುಗಳೇನಾಗ್ತಾವ ಅಂದ್ರೆ ಪಲ್ಲಟ ಆಗ್ತಾವ. ಈ 4 ಸಂಭವನೀಯತೆ ಮಾತ್ರ ಪಲ್ಲಟ ಆಗ್ತದೆ. ಎರಡು ಕೂಡ ಎಡಕರೆ ಹೋಗ್ಬೇಕು, ಎರಡು ಕೂಡ ಬಲಕರೆ ಹೋಗ್ಬೇಕು, ಒಂದ್ ಎಡಕ್ಕೆ ಒಂದು ಬಲಕ್ಕೆ, ಒಂದು ಬಲಕ್ಕೆ ಒಂದು ಎಡಕ್ಕೆ. ಈ 4 ಸಂಭವನೀಯತೆಗಳು ನಮಗೆ ಏನಾಗ್ತಾವ ಅಂದ್ರೆ ಕಂಡು ಬರ್ತಾವ. ಈ 4 ಸಂಭವನೀಯತೆ ಆದಾಗ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಏನಾಗಿರ್ತದ, ಬೆಲೆಯ ಪ್ರಮಾಣ ಏನಾಗಿರ್ತದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಚಾರ್ಟ್ ನಿಮಗೆ ಬರಬೇಕಪ್ಪ ಅಂದ್ರೆ ಸಂಪೂರ್ಣವಾದಂತ ಕ್ಲಾಸ್ ಕೇಳಬೇಕು, ಅವಾಗ ನಿಮ್ಗೆ ಏನಾಗ್ತದ, ಈ ಚಾರ್ಟ್ ಬರ್ತದ. ಒಂದೊಂದ್ಸಲ ಚಾರ್ಟ್ ಕೋಷ್ಟಕ ಮಾತ್ರ ಕೇಳಿದ್ರಂದ್ರೆ ಇಲ್ಲಿ ತನ ಬರೆಯುದು, ವಿತ್ ರೇಖಾಚಿತ್ರ ಅಂದ್ರೆ ಇವೆಲ್ಲವೂ ಮುಂದಿನ ಏನ್ ಮಾಡ್ಕೋಬೇಕಂದ್ರ ಹಾಕೋತ ಹೋಗ್ಬೇಕು. ಫಸ್ಟ್ನೇ ಚಾನ್ಸ್ನಾಗ ಏನ್ ಮಾಡ್ತಾವ, ಎರಡು ಎಡಭಾಗಕ್ಕೆ ಹೋದಾಗ, ಎರಡು ಎಡಭಾಗಕ್ಕೆ ಹೋದು. ಯಾವ್ಯಾವು? ಬೇಡಿಕೆ ರೇಖೆ ಎಡಭಾಗಕ್ಕೆ ಹೋಯ್ತು, ಪೂರೈಕೆ ರೇಖೆನೂ ಎಡಭಾಗಕ್ಕೆ ಹೋಯ್ತು, ಹೌದಾ? ಎಲ್ಲಿ? ಮಾರುಕಟ್ಟೆ ಸಮತೋಲನದಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎಡಭಾಗಕ್ಕೆ ಪಲ್ಲಟಗೊಳ್ಳುವುದು ಕಂಡೀಷನ್ ನಂಬರ್ 1, ಹೌದಾ? ಬೇಡಿಕೆ ರೇಖೆ ಎಡಭಾಗಕ್ಕೆ, ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಂಡಾಗ ಈ ಕೆಳಗಿನ ರೇಖಾಚಿತ್ರವನ್ನು ಪಡೆಯುತ್ತೇವೆ. ಈ ಕೆಳಗಿನ ರೇಖಾಚಿತ್ರದ ಮೂಲಕ ಬೇಡಿಕೆ ರೇಖೆ ಎಡಕ್ಕೆ ಹೋದಾಗ ಏನಾಗ್ತದ, ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಎರಡು ಎಡಭಾಗಕ್ಕೆ ಹೋದ್ರ ಏನಾಗುತ್ತದೆ ಎನ್ನುವುದನ್ನು ರೇಖಾಚಿತ್ರದ ಮೂಲಕ ತಿಳಿಯೋಣ ಅಂತೇಳಿ ಅದನ್ನೇ ಕೆಳ ಬರೀಬೇಕಾ. ಬರೆದು ಏನ್ ಮಾಡೋದು, ರೇಖಾಚಿತ್ರ ಹಾಕೊಳ್ಳೋದು. ನೋಡ್ರಿ, ಇದು ಬೇಡಿಕೆ ರೇಖೆ DDAP, ಇದು SS, ಇದು ಏನು ಪೂರೈಕೆ ರೇಖೆ SS. ಎರಡು ಏನ್ ಹೇಳ್ಯಾರ, ಎಡಭಾಗಕ್ಕೆ ಅಂತ ಹೇಳಿ ಹೇಳ್ಯಾರ. ಬೇಡಿಕೆ ಎಡಕ್ಕೆ ಯಾವುದು, ಅದ್ರ ಮುಂದೆ ನಿಂದ್ರಿ, ಎಡಕ್ಕೆ ಯಾವುದು, ಕೆಳಗಿನ ಸೈಡ್, ಹೌದಾ? ಹಂಗಾಗಿ ಇಲ್ಲಿ ಬಂತು ಎಡಕ್ಕೆ, ಹೌದಾ? ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ DD1 ಅಂತ, ಹೌದಾ? ನೆಕ್ಸ್ಟ್
ಪೂರೈಕೆ ರೇಖೆನೂ ಏನಪ್ಪಾ ಅಂದ್ರೆ ಎಡಭಾಗ. ಪೂರೈಕೆ ರೇಖೆ ಎಡಕ್ಕಂದ್ರೆ ಯಾವುದು, ಅದ್ರ ಮುಂದೆ ನಿಂದರಿ ಹಿಂಗ್ ಕೈ ಮಾಡ್ರಿ. ಎರಡು ಹಿಂಗ್ ಕೈ ಮಾಡಿದಾಗ ಎಡಕ್ಕೆ ಯಾವ ಕೈ ಇರ್ತದೆ ಆ ಕಡೆ ನೋಡ್ರಿ. ಎಡಕ್ಕೆ ಈ ಸೈಡ್ ಅದ, ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಎಡಗಿನ ಸೈಡ್ ನಾ ಡ್ಯಾಶ್ ಹಾಕೋತ್ ಹೋಗ್ತೀನಿ. ಎಡಗಿನ ಸೈಡ್ ಡ್ಯಾಶ್ ಹಾಕೋತ್ ಹೋಗ್ತೀನಿ. ಕೆಳಗೆ ಏನದ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣದ, ಬಾಜುದಾಗ ಏನದ ಬೆಲೆ ಅದ. ಸೊ ಆರಂಭದಲ್ಲಿ ನಮ್ಮ ಸಮತೋಲನ ಬಿಂದು ಎಲ್ಲಿತ್ತು, ಇಲ್ಲಿತ್ತು. ಈಗ ಇಲ್ಲದ, ಇಲ್ಲದ, ಇಲ್ಲದ. ಹಂಗಾಗಿ ಸೊ ಆರಂಭದ ಸಮತೋಲನ ಬಿಂದು ಇದಾಗಿತ್ತು. ಹೌದಾ, ಆರಂಭದ ಸಮತೋಲನ ಬಿಂದು ಏನಾಗಿತ್ತು ಅಂದ್ರೆ ಇಲ್ಲಾಗಿತ್ತು. ಈ ಸದ ಕಟ್ಟೆ ಇಲ್ಲಾಗ್ಯದ ಅಂದ್ರೆ ಇಲ್ಲಾಗ್ಯದ. ಹಂಗಾಗಿ ನಮ್ದು ಏನಾಗಿದೆ, ಬೇಡಿಕೆ ಪ್ರಮಾಣ ಏನೈತಿ ನೋಡ್ರಿ ಕಡಿಮೆ ಆಗ್ಯದ. ಆರಂಭದಲ್ಲಿ ಸಮತೋಲನ ಬಿಂದು ಈ ಬಿಂದುವಿನಲ್ಲಿತ್ತು, ನಂತರ ಸಮತೋಲನ ಬಿಂದು ಏನಾಗ್ಯದ ಎಫ್ ಆಗ್ಯದ. ಇಲ್ಲಿ ಪ್ರಮಾಣ ಏನಾಯ್ತು, Q1 ನಿಂದ Qಗೆ ಏನಾಗ್ಯದ ಅಂದ್ರೆ ಕಡಿಮೆ ಆಯ್ತು. ಹೌದಾ, ಕಡಿಮೆ ಆಯ್ತು. ಹಂಗಾಗಿ ಮೇಲಿನ ರೇಖಾಚಿತ್ರದಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಎಡಭಾಗದ ಪಲ್ಲಟದಿಂದ ಈ ಬಿಂದುವಿನಲ್ಲಿರುವಂತಹ ಸಮತೋಲನ ಎಫ್ ಬಿಂದುವಿಗೆ ಬದಲಾವಣೆಯಾಗಿದೆ. ಆಗ ಸಮತೋಲನ ಪ್ರಮಾಣವು Q1 ನಿಂದ Q2ಗೆ ಕಡಿಮೆಯಾಗಿದೆ. ನೋಡ್ರಿ, ಸಮತೋಲನ ಪ್ರಮಾಣ ಏನಾಯ್ತು, ಕಡಿಮೆ ಆಯ್ತು. ಈಗ ಹೇಳಿ ನೋಡ್ರಿ, ಇಲ್ಲಿ ಹೌದಾ, ಇಲ್ಲಿ ಸೊ ಇಲ್ಲಿ ಏನಾಯ್ತು, ಒಂದು ಎಡಭಾಗಕ್ಕೆ ಆಯ್ತು, ನೆಕ್ಸ್ಟ್ ಎರಡನೇದು ಏನಾಯ್ತು, ಬಲಭಾಗಕ್ಕಾಯ್ತು. ಇಲ್ಲಿ ಏನಾಯ್ತು, ಕಟ್ ಆಯ್ತು ಅಂದಾಗ ಏನಾಯ್ತು, ಪ್ರಮಾಣ ಮೊದಲ ಇಲ್ಲಿತ್ತು, ಹಿಂದಾಡಿ ಏನಾಯ್ತು, ಇಲ್ಲಾಯ್ತು. ಹಂಗಾಗಿ ಸಮತೋಲನ ಪ್ರಮಾಣ ಎಫ್ ನಿಂದ ಈನಿಂದ ಏನಾಯ್ತು, ಎಫ್ಗೆ, ಈನಿಂದ ಎಫ್ಗೆ ಏನಾಯ್ತು, ಬದಲಾಯಿತು. ಹಂಗಾಗಿ ಸಮತೋಲನ ಪ್ರಮಾಣ ಏನಾಯ್ತು ನೋಡ್ರಿ, ಸಮತೋಲನ ಪ್ರಮಾಣವು ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಬೆಲೆ ಏನ್ರೆ ಬದಲಾಗಿದೇನಿಲ್ಲಿ, ಇಲ್ಲ. ಬೆಲೆ ಅನ್ನೋದು ಏನಾಗಿದೆ ಅಂದ್ರೆ ಸ್ಟೇಟ್ ಅದ, ಇನ್ನ ಅಷ್ಟಿಲ್ಲ. ಹೌದಾ, ಹಂಗಾಗಿ ಅದನ್ನು ನಾವೇನಂತೇಳಿ ಬರೀಬೇಕಂದ್ರೆ ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಅಥವಾ ಬದಲಾಗದೆ ಸ್ಥಿರವಾಗಿರಬಹುದು ಅಂತೇಳಿ ಬರೀಬೇಕು. ಎಷ್ಟು ಬರೆದಾಗ ನಮಗೆ ಏನಾಗ್ತದ, ಕಂಪ್ಲೀಟ್ ಮಾರ್ಕ್ಸ್ ಬರ್ತದೆ. ಒಂದೇ ಕಂಡೀಷನ್ ಅಂದ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡು ಎಡಭಾಗಕ್ಕೆ ಪಲ್ಲಟಗೊಂಡಾಗ ಅಂತೇಳಿ ಹಾಕೊಂಡು, ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು ಎಡಭಾಗಕ್ಕೆ ಪಲ್ಲಟಗೊಂಡಾಗ ಕೆಳಗಿನಂತೆ ರೇಖಾಚಿತ್ರದ ಮೂಲಕ ತಿಳಿಬಹುದು ಅಂತೇಳಿ ರೇಖಾಚಿತ್ರ ಹಾಕೊಡಿ. ಫಸ್ಟಿಗೆ ಸಮತೋಲನ ಹಾಕೊಡ್ರಿ, ಆಮೇಲೆ ಎಡಕ್ಕೆ ಪಲ್ಲಟ ಮಾಡ್ರಿ. ಅವಾಗ ನಿಮಗೆ ಏನು ಕಾಣುತ್ತದ ಅದನ್ನು ಬರೆದು ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಪ್ರಮಾಣವನ್ನು, Y ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಎರಡು ಎಡಭಾಗಕ್ಕೆ ಪಲ್ಲಟಗೊಂಡಾಗ ಏನಾಗ್ತದಂದ್ರ ಪ್ರಮಾಣವು ಏನಾಗ್ತದ, ಕಡಿಮೆಯಾಗುತ್ತದೆ ಅಂತೇಳಿ ನಾವು ಬರೀಬಹುದು. ನೆಕ್ಸ್ಟ್ ಸೆಕೆಂಡ್, ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳೆರಡು ಬಲಭಾಗಕ್ಕೆ ಪಲ್ಲಟಗೊಂಡಾಗ ಸೇಮ್ ಟು ಸೇಮ್ ಇಲ್ಲಿ ಹಾಕೋತೀವಿ ನೋಡ್ರಿ. ಎರಡು ಬಲಭಾಗಕ್ಕೆ ಪಲ್ಲಟಗೊಂಡಾಗತ್ತ. ಸಮತೋಲನ ಬಿಂದು ಇಲ್ಲಿ ಅದ, ಇದನ್ನ ನಾವೇನಂತೇಳಿ ಕರಿತೀವಿ, ಸಮತೋಲನ ಬಿಂದು ಈ ಅಂತೇಳಿ ಕರಿತೀವಿ. ಎರಡು ಏನಾಗ್ತಾವ, ಬಲಕ್ಕೆ. ಹಂಗಾಗಿ ಬೇಡಿಕೆನ ಏನ್ ಮಾಡೋಣ, ಬಲಭಾಗಕ್ಕೆ ಮಾಡಿದ್ವಿ. ಹೌದಾ, ಬೇಡಿಕೆ ರೇಖೆ ಏನ್ ಮಾಡಿದೀವಿ, ಬಲಭಾಗಕ್ಕೆ ಮಾಡಿದ್ವಿ. ನೆಕ್ಸ್ಟ್ ಪೂರೈಕೆ ರೇಖೆಯನ್ನು ಬಲಭಾಗಕ್ಕೆ. ಪೂರೈಕೆ ಅಂದ್ರೆ ಇದರ ಬಲಕ್ಕೆ ಯಾವುದು, ಪೂರೈಕೆ, ಇದು SS, ಇದು ಪೂರೈಕೆ ರೇಖೆ. ಇದರ ಬಲಕ್ಕೆ ಅಂದ್ರೆ ಯಾವುದು ಅಂದ್ರೆ ಕೆಳಗೆ, ಹಂಗಾಗಿ SS ರೇಖೆ. ಸೊ ನೆಕ್ಸ್ಟ್ ಬೆಲೆ ಎಂದೀಗ ಇಲ್ಲಿ ಏನಾಗ್ಯದ, ಕಟ್ಟಿಲ್ಲ ಆಯ್ತು. ಹೌದಾ, ಈಗ ಪ್ರಮಾಣ ಏನಾಯ್ತು, ಇಲ್ಲಿ ಪ್ರಮಾಣ ಇಟ್ಟಿದ್ದಂತ ಪ್ರಮಾಣ ಏನಾಯ್ತು, ಇಷ್ಟ ಆಯ್ತು. ಹಂಗಾಗಿ ಪ್ರಮಾಣ ಏನಾಯ್ತು, ಹೆಚ್ಚಾಯ್ತು. ಬೆಲೆ ಏನ್ರಿ ಬದಲಾಗಿದೆ ನೋಡ್ರಿ, ಆಗಿಲ್ಲ. ಹಂಗಾಗಿ ಇಲ್ಲಿ ಬರ್ರಿ ಮೇನ್ ರೇಖಾಚಿತ್ರಕ್ಕೆ OX ಅಕ್ಷದಲ್ಲಿ ಪ್ರಮಾಣವನ್ನು ಹಾಕೊಂಡಿವಿ, ಇಲ್ಲಿ ಬೆಲೆಯನ್ನು ಹಾಕೊಂಡಿದೀವಿ. ಇಲ್ಲಿ ನಾರ್ಮಲ್ ಆಗಿ ಈ ಬಿಂದುವಿನಲ್ಲಿ ಏನಾಗಿತ್ತು ಅಂದ್ರೆ ಮೊದಲ ಸಮತೋಲನ ಇತ್ತು, ಹಿಂದಗಡೆಗೆ ಎರಡು ಬಲಭಾಗಕ್ಕೆ ಪಲ್ಲಟಗೊಂಡಾಗ ಎಫ್ ಬಿಂದುವಿನಲ್ಲಿ ನಮಗೆ ಸಮತೋಲನ ಕಂಡು ಬರುತ್ತದೆ. ಹಂಗಾಗಿ ಇಲ್ಲಿ ಪ್ರಮಾಣ ಅಂತೇಳಿ ಅಂದಾಗ ಮೇಲಿನ ರೇಖಾಚಿತ್ರದಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಬಲಭಾಗದ ಪಲ್ಲಟದಿಂದ ಹಳೆ ಸಮತೋಲನ ಈ ಬಿಂದುವಿನಿಂದ ಎಫ್ ಬಿಂದುವಿಗೆ ಬದಲಾಗಿದೆ, ಸೇಮ್. ಆಗ ಸಮತೋಲನ ಪ್ರಮಾಣವು Q ನಿಂದ Q1ಗೆ ಏನಾಗಿದೆ, ಇಲ್ಲಿಗೆ ಹೆಚ್ಚಾಗ್ಯದ ನೋಡ್ರಿ. ಆಗಲೇ ಕಡಿಮೆ ಆಗಿತ್ತು, ಈಗ ಏನಾಗ್ಯದ ಅಂದ್ರೆ ಹೆಚ್ಚಾಗ್ಯದ. ಹಂಗಾಗಿ Q ನಿಂದ Q1ಗೆ ಹೆಚ್ಚಾಗಿದೆ. ಆದರೆ ಸಮತೋಲನ ಬೆಲೆಯು ಬದಲಾಗದೆ ಸ್ಥಿರವಾಗಿರುವುದನ್ನು ಕಾಣಬಹುದು. ಕ್ಲಿಯರ್ ನೋಡ್ರಿ, ಇದು ಕೋಷ್ಟಕ ಬರ್ರಿ. ಎರಡು ಬಲಭಾಗಕ್ಕೆ ಪಲ್ಲಟಗೊಂಡವ, ಪ್ರಮಾಣ ಏನಾಗ್ಯದ, ಹೆಚ್ಚಾಗ್ಯದ. ಬೆಲೆ ಏನಾರ ಬದಲಾಗಿದೆ, ಇಲ್ಲ, ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಸ್ಥಿರವಾಗಿರ್ಬೋದು. ಅದನ್ನೇ ಹೊಳ್ಳಿ ಬರೀಬೇಕು. ನೆಕ್ಸ್ಟ್ ಮೂರನೇ ಕಂಡೀಷನ್, ಒಂದು ಎಡಕ್ಕ ಒಂದು ಬಲಕ ನೋಡ್ರಿ, ಒಂದು ಎಡಕ್ಕ ಒಂದು ಬಲಕ. ಮುಂದೋಗೋಣ ಮೂರನೇ ಕಂಡೀಷನ್ಗೆ. ಬೇಡಿಕೆ ರೇಖೆಯು ಎಡಭಾಗಕ್ಕೆ, ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದು. ಅದನ್ನ ನೆಕ್ಸ್ಟ್ ಅದನ್ನೇ ಬರೀಬೇಕು. ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದನ್ನು ಈ ಕೆಳಗಿನ ರೇಖಾಚಿತ್ರದ ಮೂಲಕ ತಿಳಿಯಬಹುದು. ನೆಕ್ಸ್ಟ್ ಮೇಲಿನ ರೇಖಾಚಿತ್ರದಲ್ಲಿ ನಾವು ಹಾಕೋಬೇಕಲ್ಲ, ನಾವು ಇಲ್ಲಿ ಇನ್ನೊಂದು ಹಾಕೊಂಡು ತೋರಿಸ್ಬೇಕಲ್ಲ ನಿಮ್ಗೆ, ಅಟ್ಟೆ ಮಾಡೋದ್ರೆ ಹೆಂಗೆ. ಹೌದಾ, ಇದು ಏನಾಯ್ತು, DD ಇದೆ. ಇದು DD, ಇದು ಏನ್ರಿ SS. ಬೇಡಿಕೆ ರೇಖೆ ಯಾವ ಭಾಗಕ್ಕ, ಎಡಭಾಗಕ್ಕತ್ತ. ಸೊ ಬೇಡಿಕೆ ರೇಖೆ ಎಡಕ್ಕಂದ್ರೆ ಕೆಳಗಿನ ಸೈಡ್. ನೆಕ್ಸ್ಟ್ ಪೂರೈಕೆ ರೇಖೆಯು ಕೂಡ ಯಾವ ಭಾಗಕ್ಕ, ಬೇಡಿಕೆ ರೇಖೆ ಎಡಭಾಗಕ್ಕೆ ಹಾಕೊಂಡಿ. ಪೂರೈಕೆ ರೇಖೆ ಯಾವ ಭಾಗಕ್ಕ, ಬಲಭಾಗಕ್ಕತ್ತ. ಪೂರೈಕೆ ಬಲಕ್ಕೆ ಯಾವುದು ಅಂತ ಹೇಳಿದ ಕೆಳಗಿನ ಸೈಡ್. ಇಲ್ಲಿ ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಂಡಾಗ, ಸೊ ಪಲ್ಲಟಗೊಂಡಾಗ ಮಾರುಕಟ್ಟೆ ಸಮತೋಲನ ಇಲ್ಲಿತ್ತು. ಇದನ್ನ ನಾವು E ಅಂತೇಳಿ ಕರಿತಿದ್ವಿ. ಯಾವ ಸಮತೋಲನ ಇದು, ಈ ಬಿಂದು ಅಂತೇಳಿ ಕರಿತಿದ್ವಿ. ಸೊ ಈ ಬಿಂದು ಅಂತೇಳಿ ನಾವು ಇದನ್ನ ಕರಿತಿದ್ವಿ. ಈಗ ಏನಾಗ್ಯದ ಅಂತ ಹೇಳಿದಾಗ ಇಲ್ಲಿ ಯಾವ ಬಿಂದುವಿನಲ್ಲಿ ಆಗಿಬಿಟ್ಟದ ಸಮತೋಲನ ಅಂತ ಹೇಳಿದಾಗ ಎಫ್ ಬಿಂದುವಿನಲ್ಲಿ ಸಮತೋಲನ ಆಗ್ಯದ. ಪ್ರಮಾಣ ಏನ್ರ ಬದಲಾಗ್ಯದೇನು, ಇಲ್ಲ, ಪ್ರಮಾಣ ಸ್ಥಿರವಾಗ್ಯದ. ಬಟ್ ಏನಾಗ್ಯದ,
ಬೆಲೆ ಏನಾಗ್ಯದ ಪಿ ಕಡಿಮೆ ಆಗ್ಯದ. ಹಾಗಾಗಿ ನೋಡ್ರಿ ಇಲ್ಲಿ ಸೊ SS ಮೇಲಿನ ರೇಖಾಚಿತ್ರದಲ್ಲಿ DD ರೇಖೆಯಿಂದ DD1 ರೇಖೆಗೆ ಪಲ್ಲಟವಾದಾಗ ಅಥವಾ ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಪ್ರಮಾಣವನ್ನು OY ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ. ಪ್ರಮಾಣವು ಹೌದಾ ಬೇಡಿಕೆ ರೇಖೆ ಎಡಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಳ್ಳುವುದರಿಂದ ಬೇಡಿಕೆ ಪ್ರಮಾಣದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ. ಆದರೆ ಬೆಲೆಯು ಏನಾಗ್ತದಂದ್ರ ಬೆಲೆ ಏನಾಗ್ತದ ಪಿ ಇಲ್ಲಿ P1 ಏನಾಗ್ಯದಂದ್ರ ಕಡಿಮೆ ಆಗ್ಯದ. ಬೆಲೆ ಅನ್ನೋದು ಇಲ್ಲಿ ಏನಾಗ್ಯದ ಕಡಿಮೆ ಆಗುತ್ತದೆ. ಅದನ್ನೇ ಕೋಷ್ಟಕಕ್ಕೆ ಒಯ್ದು ಬಿಡೋದು ಡೈರೆಕ್ಟ್. ಏನಾಗ್ತದಂದ್ರ ಪ್ರಮಾಣ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಸ್ಥಿರವಾಗಿರ್ಬಹುದು. ಬಟ್ ಬೆಲೆ ಏನಾಗ್ತದಂದ್ರ 100% ಕಡಿಮೆ ಆಗ್ತದೆ. ಇಲ್ಲಿ ಕೋಷ್ಟಕ ಹೇಳ್ತದೆ ನೋಡ್ರಿ ಎಲ್ಲಿ ಹೌದಾ ಬೆಲೆ ಅನ್ನೋದು ಕಡಿಮೆ ಆಗ್ಯದ, ಇದೇನಾಗ್ಯದಂದ್ರ ಸ್ಥಿರವಾಗ್ಯದ. ಕಂಡೀಷನ್ ನಂಬರ್ 4 ಬೇಡಿಕೆ ರೇಖೆ ಬಲಭಾಗಕ್ಕೆ ಮತ್ತು ಪೂರೈಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ಳುವುದರಿಂದ ಏನಾಗ್ತದ ಅಂತೇಳಿ ಪ್ರಶ್ನೆ ಬರ್ತದ. ಅದನ್ನ ನಾವು ಹೊಳ್ಳಿ ಒಂದ್ಸಲ ಬರ್ಕೊಂಡು ರೇಖಾಚಿತ್ರವನ್ನ ಹಾಕೊಳ್ತೀವಿ. ಬೇಡಿಕೆ ರೇಖೆ ಎಡಭಾಗಕ್ಕೆ ಬೇಡಿಕೆ ರೇಖೆ ಬಲಭಾಗಕ್ಕೆ ಬೇಡಿಕೆ ರೇಖೆ ಅಂದ್ರೆ ಇದು DD ಬೇಡಿಕೆ ರೇಖೆ ಬಲಕತ್ ನೋಡ್ರಿ. ಬಲಕ್ ಅಂತೇಳಿ ಅಂದಾಗ ಮ್ಯಾಲಿನ ಸೈಡ್ ಹೌದಾ ಬೆಲಕ್ ಅಂತೇಳಿ ಅಂದಾಗ ಮ್ಯಾಲಿನ ಸೈಡ್. ಪೂರೈಕೆ ರೇಖೆ ಅಂತೇಳಿ ಎಡಕ್ಕಂತ ಪೂರೈಕೆ ರೇಖೆ ಅಂದ್ರೆ ಇದು SS ನ ಎಡಕ್ಕೆ ಯಾವುದು ಅಂತೇಳಿ ಅಂದಾಗ ಈ ಸೈಡ್ ಹೌದಾ SS ನ ಎಡಕ್ಕೆ ಅಂತೇಳಿ ಅಂದಾಗ ಈ ಸೈಡ್. ಸೊ ಈ ಸೈಡ್ ನಮ್ದು ಏನಾಯ್ತು ಪೂರೈಕೆ ರೇಖೆ, ಇದು SS1. ಈಗ ಏನಾಯ್ತು ಅಂದ್ರ ಕ್ವಾಂಟಿಟಿ ಪ್ರಮಾಣ ಏನಾರ ಕಡಿಮೆ ಆಗ್ತದೆ, ಕ್ವಾಂಟಿಟಿ Q0 ಏನಾಗ್ತದೆ ಆಸ್ ಇಟ್ ಈಸ್ ಇರ್ತದೆ. ಹಾಗಾಗಿ Q ಪ್ರಮಾಣದಲ್ಲಿ ಏನೇ ಬರೀಬೇಕಂದ್ರ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಸ್ಥಿರವಾಗಿರಬಹುದು. ಬಟ್ ಬೆಲೆ ಏನಾಗ್ತದೆ ನೋಡ್ರಿ ಇಲ್ಲಿ ಮತ್ತೆ ಇಲ್ಲಿ ಕಟ್ ಮಾಡ್ಕೊಂಡು ಬಂದಾಗ ಇಲ್ಲಿ Q1 ಏನಾಗ್ತಂದ್ರ P ಹೆಚ್ಚಾಗ್ತದೆ. ಹಾಗಾಗಿ ಬೆಲೆ ಏನಾಗ್ತಂದ್ರ ಹೆಚ್ಚಾಗ್ತದೆ. ಮೇಲಿನ ರೇಖಾಚಿತ್ರವನ್ನು ನೋಡಿದಾಗ DD ಯಿಂದ DD1 ರೇಖೆಗೆ ಪಲ್ಲಟ ಹೊಂದಿದೆ. ಅದೇ ಪ್ರಮಾಣದಲ್ಲಿ ಪೂರೈಕೆ ರೇಖೆ ಎಡಭಾಗಕ್ಕೆ SS ನಿಂದ SS1 ಗೆ ಪಲ್ಲಟಗೊಳ್ಳುತ್ತದೆ. ಆಗ ಹಳೆ ಸಮತೋಲನ ಈ ಬಿಂದುವಿನಿಂದ F ಬಿಂದುವಿಗೆ ಬರ್ತದೆ. ಇಲ್ಲಿ ಈ ಬಿಂದು ಅದ, ಇಲ್ಲಿ F ಬಿಂದು ಅದ. ನೆಕ್ಸ್ಟ್ ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದರೆ ಬೆಲೆಯು P ನಿಂದ P1 ಗೆ ಹೆಚ್ಚಾದಾಗ ಸಮತೋಲನ ಪ್ರಮಾಣವು ಬದಲಾವಣೆಯಾಗದೇ ಇರುವುದಿಲ್ಲ. ಅದೇ ರೀತಿ ಬೆಲೆಯಲ್ಲಿ ಏನಾಗ್ತದಂದ್ರ ಏರಿಕೆ ಉಂಟಾಗುವುದನ್ನ ನೋಡ್ತೀವಿ. ಇಲ್ಲಿ ಏನೇನಾಗ್ತದಂದ್ರೆ ಎಡಕ್ಕೆ ಹೋದಾಗ ಪ್ರಮಾಣದಲ್ಲಿ ಏನಾಗುವುದಿಲ್ಲ ಅಂದ್ರೆ ಬದಲಾವಣೆ ಆಗುವುದಿಲ್ಲ. ಹಂಗಾಗಿ ಇದನ್ನ ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಸ್ಥಿರವಾಗಿರಬಹುದು ಅಂತೇಳಿ ನೋಡ್ತೀವಿ. ಬೆಲೆಯಲ್ಲಿ ಏನಾಗಿಬಿಡುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿದ್ದ ಬೆಲೆ ಏನಾಗ್ತದೆ ಅಂದ್ರೆ ಹೆಚ್ಚಾಗ್ತದ ಅಂತೇಳಿ ನೋಡ್ಬೋದು. ಎರಡು ರೀತಿಯಲ್ಲಿ ಏನಾಗ್ತದಂದ್ರೆ ಪಲ್ಲಟಗೊಂಡಾಗ ಯಾವ ರೀತಿ ಆಗ್ತದೆ ಅನ್ನೋದನ್ನ ನಿಮಗೆ ಕೋಷ್ಟಕ ಕೇಳಿದ್ರೆ ಕೋಷ್ಟಕದ ಪ್ರಕಾರ ಹೂಡಿ, ರೇಖಾಚಿತ್ರ ಕೇಳಿದ್ರಂದ್ರ ರೇಖಾಚಿತ್ರ ಹೂರಿ. ಮೊದಲ ಎರಡು ಕೂಡಿ ಏನಾಗ್ತವ ಅಂದ್ರೆ ಎಡಕ್ಕೆ ಹೋಗ್ತಾವ, ಎರಡು ಕೂಡಿ ಬಲಕ್ಕೆ ಹೋಗ್ತಾವ, ನೆಕ್ಸ್ಟ್ ಒಂದು ಎಡಕ್ಕೆ ಒಂದು ಬಲಕ್ಕೆ, ನೆಕ್ಸ್ಟ್ ಅದರ ಅಪೋಸಿಟ್. ಇದನ್ನೆಷ್ಟು ನೆನಪಿಟ್ರ ನೀವು ಏನ್ ಮಾಡ್ಬೋದು ಅಂದ್ರೆ ಆರಾಮಾಗಿ ಬರೀಬಹುದು. ರೇಖಾಚಿತ್ರ ಹಾಕೊಂಡಾಗ ನಿಮ್ಗೆ ಏನಾಗ್ತಂದ್ರ ಐಡಿಯಾ ಬರ್ತಾವ. ಇದನ್ನ ಡೈರೆಕ್ಟ್ ಆಗಿ ಹೋಗಿ ಬರೀತೀನಿ ಅಂದ್ರೆ ತಿಳಿಯೋದಿಲ್ಲ. ಒಂದ್ 2 ಸಲ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ನೋಡಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರ ನಿಮ್ಗೆ ಈಸಿಯಾಗಿ ತಿಳಿತದ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.